10 ಜನ ಒಂದು ಬ್ಯಾಗ್ ಹಿಡಿದುಕೊಂಡು ಅದನ್ನು ಅಪವನ್ನು ಆಚೆಗೆ ಹೊಡ್ಕೊಳ್ತಾರೆ, ಇದು ಮಾಡ್ತಾರೆ, ಹಾಡ್ತಾರೆ, ಒಂದು ಗೊಬ್ಬರ ಇಡ್ತಾರೆ. ಅದಕ್ಕಿಂತ 10 ಪಾಲು 100 ಪಾಲು ಜನ ನೋಡ್ತಾರೆ, ಸಂತೋಷ ಪಡ್ತಾರೆ ಅಂತ ಹೇಳಿದರೆ ಅದೆಲ್ಲ ಆ ಸಂತೋಷದ ಎಲ್ಲಿ ಅದು ಆ ನೋಡೋರು ಇದ್ದದ್ದು ಅವರ ಹೃದಯ ಸಂತೋಷ. ಆ ಸಂತೋಷವನ್ನು ಅವರು ಕೊಟ್ಟಿದ್ದಾರೆ. ಅದು ಅವರು ಆಡುವವರು ನೋಡಿ, ಆಡುವರು ಸಂಪೂರ್ಣವಾಗಿ ಮಗ್ನರಾದಾಗ ಅದು ಅವರು ಅಲ್ಲಿ ಸಂತೋಷ. ಅವರು ಆಡುಗಾರರು ಯಾರು ಆಡ್ತಾರ ಅವರು ಸಂಪೂರ್ಣ ತೊಡಗಿಸುವ ಅಂತರ್ಚೇತನ. ನೋಡಿ, ನನ್ನ ಹಬ್ಬದ ಕವನ ಬಾಳ ಬೆಳಕಿನ ಹಾಡ ಹೂವನ ಅರಳಿ ಘಮ ಘಮ ಕ್ಷಣ ಕ್ಷಣ. ಯಾವುದು ಈ ಬದುಕು ಸೃಷ್ಟಿ ಜಗತ್ತು ಎಲ್ಲವೂ ಬಾಳ ಬೆಳಕು, ಅಂತರ್ಚೇತನ, ಚೈತನ್ಯ. ಅದು ಬಾಳ ಬೆಳಕಿನ ಹಾಡಿನ ಅಭಿವ್ಯಕ್ತಿ, ಆನಂದದ ಅಭಿವ್ಯಕ್ತಿ. ಅದು ಹಾಡು ಯಾಕೆ? ಅದು ಒಳಗಿರುವ ಆನಂದ, ಸಚ್ಚಿದಾನಂದ, ಆನಂದವೇ ಇರುವುದು, ಆನಂದದ ಅಭಿವ್ಯಕ್ತಿ. ಅದು ಅದೆಲ್ಲ ಹಾಡು ಎಂದು ಯಾಕೆ ಅದನ್ನು ಕೊಟ್ಟಿದ್ದೇವೆ? ಅದು ರೂಪಕ. ಏನಂತ ಹೇಳಿದರೆ, ಹಾಡು ಅಂದರೆ ಸಂತೋಷವನ್ನು ಕೊಡಬೇಕು. ಅದು ಸಾಹಿತ್ಯ ಆಗ್ಬೋದು, ಕಲೆ ಆಗ್ಬೋದು, ಕಾದಂಬರಿ ಆಗ್ಬೋದು, ಪ್ರಬಂಧ ಆಗ್ಬೋದು, ಹರಟೆಯೂ ಆಗ್ಬೋದು, ಬರೀ ಮಾತುಕತೆಯೂ ಆಗ್ಬೋದು. ಆ ಬಾಳ ಬೆಳಕಿನ ಹಾಡ ಹೂವಂತೆ ಯಾಕೆ ಸೇರಿಸಿದ್ದು ಅಂದರೆ, ಹೂವಿನಲ್ಲಿ ಕೂಡ ಒಂದು ಹಾಡಿಗೆ ಚಲನೆ ಉಂಟು, ಸಂಚಲನ ಉಂಟು. ಹೂವು ಇದ್ದಲ್ಲೇ ಇದ್ದಾಗ ಕಾಣ್ತದೆ. ಹೂವಿನಲ್ಲಿ ಸಂತೋಷ ಉಂಟು, ಆನಂದ ಉಂಟು, ಅದರ ಸೌಂದರ್ಯ ಉಂಟು, ಆದರೆ ಚಲನೆ ಅಷ್ಟಿಲ್ಲ. ಆದ ಕಾರಣ ಹಾಡ ಹೂಬನ ಅಂತ ಹೇಳಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಆ ಎರಡರ ಕ್ವಾಲಿಟೀಸ್ ಒಟ್ಟಿಗೆ ಆಗ್ತದೆ ಸೃಷ್ಟಿಯಲ್ಲಿ. ಅಂದರೆ ಚಲನಹೀನತೆಯು, ಸ್ಥಾವರ ಮತ್ತು ಜಂಗಮ ಎರಡೂ ಒಂದಕ್ಕೊಂದು ಹೆಣೆದುಕೊಂಡಾಗ ಅಲ್ಲಿ ಸೃಷ್ಟಿ ಹರಡುದು. ನೋಡಿ, ಒಂದು ಸೃಷ್ಟಿ ಸ್ಥಾವರ ಮತ್ತು ಜಂಗಮ. ನೀವು ಇದು ಯಾವ್ದು ನೋಡ್ತೀರಿ, ಒಂದು ಸಿನಿಮಾ ನೋಡ್ತೀರಿ, ಅದು ಧಾರಾವಾಹಿ ಹೋಗ್ತಾ ಇರ್ತದೆ, ಅದು ಜಂಗಮ ಹೋಗ್ತಾ ಇರ್ತದೆ. ಸ್ಥಾವರ ಯಾವುದು? ಸ್ಥಾವರ ಒಂದು ಸ್ಥಾವರ ಆ ಸ್ಕ್ರೀನ್ ಅಲ್ಲ. ಸ್ಕ್ರೀನ್ ಹೌದು, ನೀವೇ ಸ್ಕ್ರೀನು, ನೀವು ಅದನ್ನು ನೋಡ್ತಾ ಇದ್ದೀರಿ, ನೀವು ದಾಖಲೀಕರಿಸ್ತಾರೆ. ನೋಡಿ, ಒಂದು ಧಾರಾವಾಹಿ 10 ಗಂಟೆ ಹೋಗುವಾಗ ಅದು ಹೋಗ್ತಾ ಇರ್ತದೆ, ನೀವು ಅಲ್ಲಿ ಸಾಕ್ಷೀಭೂತವಾಗಿ ಅದಕ್ಕೆ ತೆರೆದುಕೊಂಡಿದ್ದೀರಿ. ಆದ ಕಾರಣ ನೀವು ಸ್ಥಾಯಿ, ನಿರಾಕಾರ ಬ್ರಹ್ಮ. ನೀವು ಅದು ನಿಮ್ಮ ಸೃಷ್ಟಿ. ನೀವು ಅಲ್ಲಿ ಬರೋದಕ್ಕೆ ನೀವು ನಿಮ್ಮ ಒಳಗಿನ ಆನಂದವನ್ನು ಅದಕ್ಕೆ ಆರೋಪಿಸಿ ಅದನ್ನು ಹಾಡಾಗಿ ಮಾಡಿದ್ದೀರಿ. ಅದನ್ನು ಒಳ್ಳೆ 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 ಮೂವಿ ಅಂತ ಹೇಳ್ತೀರಿ. ಅದು ಒಳಗಿನ ಆನಂದವನ್ನು ಎರಳಿಸಿ. ನಿಜ, ಅದನ್ನು ಯಾರು ಬರೆದಿದ್ದಾನೋ ಅವನು ಕೂಡ ಆ ರೀತಿಯಲ್ಲಿ ಅವನ ಆನಂದವನ್ನು ಆ ಶಬ್ದಗಳಲ್ಲಿ ಮೂಡಿಸಿದ್ರಿಂದ ನಿಮಗೆ ಸಾಧ್ಯ ಆಗುತ್ತೆ. ಬರೆದವನು ಅಥವಾ ಸೃಷ್ಟಿ ಮಾಡಿದವನು ಉಂಟು, ಅವನ ಪಾತ್ರ ಉಂಟು. ಆದ ಕಾರಣವೇ ಅದಕ್ಕೆ ನಾವು ಹೋಗ್ತೇವೆ. ಆದರೆ ಓದು ನೋಡಿ, ಇದನ್ನು ನಾನು ಬಹಳ ಒತ್ತಿ ಹೇಳ್ತೇನೆ. ಓದುವಿಕೆ, ಒಂದು ಪುಸ್ತಕವನ್ನು ಓದುವುದು, ಪ್ರಬಂಧ ಆಗ್ಬೋದು, ಕಥೆ ಆಗ್ಬೋದು, ಅಥವಾ ಹಾಡಾಗ್ಬೋದು, ಆ ಓದು ತುಂಬ ಸೃಜನಶೀಲವಾದಂಥ ಒಂದು ಚಟುವಟಿಕೆ. ಸೃಜನಶೀಲತೆಯೇ ನಿಮ್ಮ ಸ್ಥಾಯಿ ಭಾವ. ನನ್ನ ದೃಷ್ಟಿಯಲ್ಲಿ ಎರಡು: ಆನಂದ ಮತ್ತು ಎರಡು ಪ್ರತ್ಯೇಕ ಅಲ್ಲ. ಆ ಆನಂದದಲ್ಲೇ ಚೈತನ್ಯದ ಆನಂದ ಉಂಟು, ಸೃಜನಶೀಲತೆ ಉಂಟು. ಆದ ಕಾರಣವೇ ಸೃಷ್ಟಿ. ನಿಮ್ಮ ಶರೀರವೇ ಒಂದು ಕಾವ್ಯ. ಈ ಭಾವ ನಾನು ಹೇಳಿದ್ದೇನೆ, ಎಲ್ಲೇ ಇಲ್ಲದೋ ಒಂದೇ ಎಲ್ಲ ಕವಿ ಕಾವ್ಯದ ಎಲ್ಲೇ ಬಾಳ ಬೆಳಕಿನ ಹಾಡು ನೋಡಿ, ಒಂದು ಕವಿ ಓದ್ತೇನೆ. ಇನ್ನೊಂದು ವಿಚಾರ ನಿಲ್ಲಿಸ್ತೇನೆ. ಇವೆಲ್ಲ ಹಾಡು ನೋಡಿ, ನಾನು ಒಂದನ್ನು ನವ್ಯದ ಹಾಗೆ ಓದ್ತೇನೆ, ವಾಚನ ಮೊದಲು ಅಡಿಗರು ಹೇಳ್ತಿದ್ರು ಅವ್ರ ಗೋಷ್ಠಿಯಲ್ಲಿ. ಅವರು ಅಡಿಗರು ಕವಿಗೋಷ್ಠಿ ಅಧ್ಯಕ್ಷತೆ. ಅವರೆಲ್ಲರ ಮುಖ ನೋಡಿ ಅಲ್ಲಿ 10-15 ಕವಿಗಳಿರ್ತಾರೆ. ಯಾರು ಕವಿಗಳು ಕೂಡ ಕವಿತೆಯನ್ನು ಹಾಡಲಿಕ್ಕೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಅಂತ. ಅಂದರೆ ಹಾಡಬಾರದು ಅಂತ, ಕವಿತೆಯನ್ನು ಹಾಡಬಾರದು ಅಂತ ಅಡಿಗರು ಹೇಳ್ತಿದ್ರು. ಯಾಕೆ ಅಂತ ಹೇಳಿದರೆ, ನೀವು ಹಾಡು ಕೇಳುವಾಗ ಒಂದು ಲೋಲುಪತೆ ಬರ್ತದೆ. ಅಂದರೆ ಆ ಸಂಗೀತಕ್ಕೆ ಈಗ ನೋಡಿ, ಕುಣಿಸುವುದಲ್ಲವೇ ಮುಗುದೆ ಅಂತ, ಆ
ಅದರ ಅರ್ಥಕ್ಕೆ ಯಾರಾದರೂ ಹೋಗಿದ್ದಾರ? ಅದರಲ್ಲಿ ಏನಾದರೂ ಒಂದು ಕವಿತೆ ಸ್ವಾರಸ್ಯದ ದೃಷ್ಟಿಯಿಂದ ಅದನ್ನು ನೋಡಿ ನಿಮಗೆ ಒಂದು ವಿಶ್ಲೇಷಣೆಗೆ ಹೋಗೋದೇ ಅದನ್ನು. ನಮಗೆ ಅದು ಬೇಕಂತಿಲ್ಲ, ಮುಗಿಸಿ ತರಬೇಕು. ಅದರ ಅರ್ಥಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಆದ ಕಾರಣವೇ ಯಾವುದು ಕೊಳ್ಳಲಿನವರು ಅದನ್ನೇ ಯಾವುದು ಸೆಕ್ಸೋಫೋನ್ನವರು ಅದನ್ನು ನುಡಿಸ್ತಾರೆ. ಅಂದರೆ ಅದೇನು ಅವರಿಗೆ ಅದರ ಅರ್ಥನ ಗತಿ ಸಾಹಿತ್ಯ ಬೇಕಾಗಿಲ್ಲ, ಅದರ ಸಂಗೀತ ಉಂಟಲ್ಲ ಅದನ್ನು ಅವರು ಮೆಚ್ಚಿಕೊಳ್ಳೋದು. ಲಯ ಆ ಸಂಗೀತ ಅದಕ್ಕೆ ಅಡಿಗರು ಹೇಳಿದ್ದು ಯಾವುದು ಅದು ಬೇಡ ಅಂತ ಹಾಡೋದು. ಹಾಡಿದ ಕೂಡಲೇ ನೀವು ಹಾಂ ಹಾಂ ಅಂತ ಇದು ಹೇಗಂತ ಹೇಳಿದ್ರೆ ಅಂತ ನಿಮ್ಮ ನಿದ್ದೆಗೆ ಹೋದರೂ ಹೋಗ್ಬೋದು, ಖುಷಿ ಆಗ್ತದೆ. ತಲೆ ಬೇಕಾಗಿಲ್ಲ ನನಗೆ, ಅದಕ್ಕೆ ಹೇಳಿ ಬೇಡ ಅಂತ. ಆದರೆ ನಾನು ಒಪ್ಕೊಂಡು ಹೋಗೋದಿಲ್ಲ. ನೋಡಿ ಈಗ ಈ ಕವಿತೆ ಓದ್ತೇನೆ, ಒಂದು ರೀತಿಯಲ್ಲಿ ಓದ್ತೇನೆ. ಮುಂಗಾರಿನ ಸುರ ಗಂಗೆಯ ಅಭಿಷೇಕದಿ ಬಿಂದು, ಇದು ಶರದೋತ್ಸವ ಅಂತ ಕವಿತೆ. ಮುಂಗಾರಿನ ಸುರ ಗಂಗೆಯ ಅಭಿಷೇಕದಿ ಬಿಂದು ಇಳೆ ಥಳ ಥಳ ಕಂಗೊಳಿಸಿದೆ ಶರದೋತ್ಸವದಿಂದ. ಮುಂಗಾರಿನ ಸುರಗಂಗೆಯ ಅಭಿಷೇಕದಿ ಬಿಂದು ಇಳೆ ಥಳ ಥಳ ಕಂಗೊಳಿಸಿದೆ ಶರದೋತ್ಸವದಿಂದ. ನೋಡಿ ಇದೇ ನನಗೊಂದು ಗದ್ಯದ ರೀತಿ ಹೋಗ್ತದೆ, ಹಾಡಿನ ರೂಪದಲ್ಲೇ ನೋಡುವ. ನಾನೇನು ಹಾಡುಗಳಲ್ಲ, ಆದರೆ ಈ ಎಲ್ಲವೂ ಬರೆದು ನನಗೊಂದು ಅಭ್ಯಾಸ ಉಂಟು. ನನ್ನ ರೀತಿಯಲ್ಲಿ ಹಾಡುವ ಕವಿತೆಗಳು ಬೇರೆ, ಹಾಡಿಕೊಳ್ಳುವ ಕವಿತೆಗಳಿದ್ದಾವೆ. ಇದೆಲ್ಲ ಹಾಡಿಕೊಳ್ಳುವ ಕವಿತೆಗಳಲ್ಲಿ ಏನು ಅಂತ ಹೇಳಿದರೆ, ಸಂಪೂರ್ಣ ಏಕಾಂತದಲ್ಲಿ ನನಗೆ ನಾನೇ ಹಾಡಿ ಸಂತೋಷ ಪಡುವಂಥದ್ದೇ ಹಾಡಿಕೊಳ್ಳುವ ಕವಿತೆ. ಅಲ್ಲಿ ಯಾರು ಕೇಳ್ತಾರೆ? ಕೇಳುವುದು ಮುಖ್ಯ ಅಲ್ಲ, ಅಂತರಾಳದ ಹಾಡು ಹಸಿರಲ್ಲಿ ಅಂತರಾಳದ ಸಂತಸಕ್ಕೆ ನೀಡುವ. ನೋಡಿ ಬದುಕೆಲ್ಲ ಹಾಡೆ, ಕ್ಷಣ ಕ್ಷಣವೂ ನಾದಸುದೆ, ಆಲಿಸಾಳ ಕೇಳಿದು ಒಮ್ಮಿದು ಹಾಡು ನಿನ್ನೊಳಗು ಮಿಡಿದು ಅಜ್ಞಾನದ ಹರಿಯೊಂದು. ಈ ಜಗತ್ತು ಸುಮ್ಮನೆ ಕಿವಿಗೊಟ್ಟು ಕೇಳ್ತಾ ಇರಿ, ಕಣ್ಣು ಮುಚ್ಚಿ ಒಂದು ಲಯಬದ್ಧವಾಗಿ ನಿಮಗೆ ಸ್ವಲ್ಪ ಹೊತ್ತು ಕೇಳಿದ್ರು ಮತ್ತು ಕೇಳ್ತಾ ಹೋದರೆ ಏನೋ ಒಂದು ಥರದ ಮಧುರವಾದ ಅನುಭವ ಆಗ್ತದೆ. ಜಗವೆಲ್ಲ ಹಾಡೆ ಆಲಿಸಲು ಒಳಗೆ ಬಗ್ಗೆ ಬಯಲೇ ತೆರೆದ ಬಳಿಕ. ಹೀಗೆ ನೋಡಿ ಇದನ್ನು ಈಗ ಗೊತ್ತೇನೆ. ಇನ್ನೊಂದು ಮುಂಗಾರಿನ ಸುರಗಂಗೆಯ ಅಭಿಷೇಕದಿ ಮಿಂದು ಇಳೆ ತಳತಳ ಕಂಗೊಳಿಸಿದೆ ಶರದೋತ್ಸವಕ್ಕಿಂದು. ನಭ ನಿರ್ಮಲ ನೀಲೋತ್ಪವ ತಲದಲ್ಲಿ ಜಗನೆರೆದು ಶುಭ ಶಾರದ ಚಿಜ್ಯೋತಿಗೆ ನಮಿಸಿದೆ ಎದೆ ತೆರೆದು. ಹೊರಗಿದ್ದನು ಸಂತೈಸಿದೆ ಮುಗಿಲು. ಹೊಸ ಹರ್ಷದ ಹಾಡರಳಿಸಿ ಹರಸಿದುರುಮೆ ಮಾಡಿದು. ಯಾವುದು? ಮುಗಿಲು. ಹೊರಗಿದ್ದನು ಸಂತೈಸಿದೆ ಮುಗಿಲು. ಹೊಸ ಹರ್ಷದ ಹಾಡರಳಿಸಿ ಹರಸಿದುರುಮೆ ಮಾಡಿದು. ಋತುಪಥದಲ್ಲಿ ರಸಯಾತ್ರೆಗೆ ಜೀವವನಣಿಗೊಳಿಸಿ ಮರೆಯಾಗಿದೆ ಮರು ಪಯಣದ ಭರವಸೆಯನ್ನು ತಿಳಿಸಿ. ಋತುಪಥದಲ್ಲಿ ರಸಯಾತ್ರೆಗೆ ಜೀವವನ್ನು ಅಣಿಗೊಳಿಸಿ ಯಾವುದು? ನಿಸರ್ಗ. ಈ ನೀರು ಅಂತ ಹೇಳಿದ್ರೆ ಒಂದು ರೀತಿಯ ನಿಸರ್ಗದ ಒಂದು ಭಾಗ. ನಿಸರ್ಗ ಏನು ಮಾಡ್ತದೆ? ಋತುಪಥದಲ್ಲಿ 4 ಋತುಗಳು ಬರ್ತದೆ. ಜೀವನ ರಸಯಾತ್ರೆಗೆ ಅಣಿಗೊಳಿಸಿ ಮರೆಯಾಗಿದೆ ಮುಗಿಲು. ಶರತ್ಕಾಲ ನೋಡಿ, ಕವಿತೆ ರಸಾಸ್ವಾದ ಅಂತ ಹೇಳಿ. ರಸಾಸ್ವಾದ ಅಂದರೆ ಹೀಗೆ ನೋಡಿ, ಕೆ ವಿ ಸುಬ್ಬಣ್ಣ ಹೇಳ್ತಾರೆ ಏನಂತ ಹೇಳಿದರೆ, ಒಂದು ಕವಿತೆಯ ಅನುಸಂಧಾನ ಮಾಡೋದಂದ್ರೆ ಏನು ಅಂತ ಒಂದು ನಾವು ಓದಿದ್ವಿ. ಅದು ನನ್ನ ಕಟ್ಟಿಂಗಿನಲ್ಲಿ ಇತ್ತು, ಇಲ್ಲದ್ರೆ ಓದಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟಿಂಗಿನಲ್ಲಿ ಇರ್ತದೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಅನುಸಂಧಾನ ಮಾಡುವುದಂತ ಹೇಳಿದರೆ ಅದು ಈ ಕವಿತೆಯ ಪ್ರೀತಿಯಿಂದ ಅದನ್ನು ನಾವು ಅದಕ್ಕೆ ಸಲುಗೆಯಿಂದ ಅದನ್ನು ನಮ್ಮದಾಗಿ ಮಾಡಿಕೊಂಡು ಮತ್ತೆ ಆತ್ಮೀಯಗೊಳಿಸುವುದು. ಸಲುಗೆಯಿಂದ ಅದಕ್ಕೆ ಕೆಣಕುವುದು,
ಅದನ್ನು ಅರಳಿಸುವುದು, ಅದನ್ನು ನೋಡುವುದು, ಅಂದರೆ ಹೇಗೆ ಮಿತ್ರರನ್ನು ನಡೆಸಿಕೊಳ್ತೇವೋ ಆ ರೀತಿ ಕಡೆಗೆ ಅದುವೇ ಆಗುವುದು. ಅದಕ್ಕೆ ಅನುಸಂಧಾನ ಅಂತ ಹೇಳುದು. ಹಾಗೆ ಆದಾಗ ಅದೊಂದು ಗಾಢವಾದ ಪ್ರೊಫೌಂಡ್ ಅಂತ ಹೇಳ್ತಾರೆ, ಗಾಢವಾದ ಅನುಭವ ಆಗ್ತದೆ. ಅಂಥ ಅನುಭವ ಸ್ವಲ್ಪ ಸಾಕು. ಒಳ್ಳೆ ಪೌಷ್ಟಿಕವಾದ ಆಹಾರವನ್ನು ಇಷ್ಟು ತಿಂಗಳು ಒಳ್ಳೆದಾಗ್ತದೆ. ಯಾವುದೇ ಕಚಡ ಆಹಾರವನ್ನು ಇಷ್ಟು ತುಂಬಿಸಿದ್ರು ಕೂಡ ಏನು ತೃಪ್ತಿ ಆಗುವುದಿಲ್ಲ, ಮನೆಗೆ ಹೋಗಿ ಊಟ ಮಾಡಬೇಕಾಗ್ತದೆ. ಹಾಗೆ ಆದ ಕಾರಣ ಋತುಪಥದಲ್ಲಿ ರಸಯಾತ್ರೆಗೆ ಜೀವನಗೊಳಿಸಿ ಮರೆಯಾಗಿದ ಮರುಪಯಣಿಸ ಭರವಸೆ ನುಡಿಸಿ. ಇದಕ್ಕೆಲ್ಲ ನಾವು ಅರ್ಥಕ್ಕೆ ಗಮನ ಕೊಟ್ಟು ಈ ಮುಗಿಲು ಅಂತ ಹೇಳಿದ್ರೆ ಬರೇ ಮುಗಿಲಲ್ಲ, ಈ ನಿಸರ್ಗವೇ ಬಂತು ಅಂತೆಲ್ಲ ಅರ್ಥೈಸಿದರೆ ಆ ಕವಿತೆಯಲ್ಲಿ ಸಿಗಿರ್ಬೇಕು ಡೆಪ್ತ್ ಅಂತ ಕಾಣುದು. ನೀವು ಸುಮ್ಮನೆ ಓದಿದರೆ ಓದೋದು ಕೂಡ ಲೈಕ್ ಕೊಡೋದು, ಮೊಬೈಲ್ನಲ್ಲಿ ಲೈಕ್ ಕೊಡ್ಲಿಕ್ಕೆ ಉಂಟು. ಅವ್ರ ಹೆಸರು ನೋಡ್ತಾರೆ ನಂದು, ಯಾಕೆ ಅವ್ರು ನನ್ನ ವಿದ್ಯಾರ್ಥಿ ಅವ್ರು ನನ್ನ ವಿದ್ಯಾರ್ಥಿ, ಇನ್ನೊಬ್ಬರು ನಮ್ಮ ಬಂಧುಗಳು ಅಥವಾ ಪರಿಚಿತರು. ನಾವು ಅವರು ಒಬ್ಬರು ಕ್ರಿಶ್ಚಿಯನ್ ಕೂಡ ಲೈಕ್ ಕೊಡ್ತಾರೆ. ನಾನು ಹಿಂದೂ ಬಿದ್ದಿದ್ದೇನೆ ನನಗೆ ಗೊತ್ತಿರುವವರು ಎಂಬ ರೀತಿ. ಆದರೆ ಅದೆಲ್ಲ ಓದಿದ್ದಾರೆ ಅಂತ ಅರ್ಥ ಅಲ್ಲ. ಓದಿ ಇರ್ಬೋದು, ಓದಿಯೂ ಕೂಡ ಏನು ಆಗದೆ ಇರ್ಬೋದು. ಆದ ಕಾರಣ ಇದೆಲ್ಲ ಏನು ಅಂತ ಹೇಳಿದ್ರೆ ನಾವು ಪ್ರೀತಿಯಿಂದ ನೋಡಿ. ಇನ್ನೊಂದು ಕವಿತೆನ ಬರ್ತದೆ. ಯಾವುದು ಹಾಡು? ಬಗೆ ಬಗೆಯ ಹಾಡು ಜಗದೆಲ್ಲ ಸೊಗಡು. ಬಗೆಯ ಹಾಡು, ಎಲ್ಲ ಕಾವ್ಯ, ಎಲ್ಲ ಕಲೆ, ಅದು ಎಲ್ಲ ಬಂತು. ಬಗೆಯ ಹಾಡು ಜಗದೆಲ್ಲ ಸೊಗಡು, ಎಲ್ಲ ಸೊಗಸುಗಳು. ಅದು ನಿನ್ನ ಹಾಡು ನಿನಗೆ. ಅದು ಇದು ಅಡಿಗರ ಹಾಡು ಅಲ್ಲ, ಬೇಂದ್ರೆಯವ್ರದ್ದಲ್ಲ, ಯಾರ್ದು ಅಲ್ಲ, ನನ್ನ ಹಾಡು. ನಾನೀಗ ಅದಕ್ಕೆ ಪ್ರಾಣ ಪ್ರತ್ಯಕ್ಷೆ ಮಾಡಿದರೆ ಅದು ಶವ. ಎಲ್ಲಿ ಉಂಟು ಹಾಡು? ಅದು ಬರೇ ಒಂದು ಶಬ್ದ ಉಂಟು. ಯಾರು ಕನ್ನಡ ಭಾಷೆ ಮಾಡ್ತಾ ಹೋದರೆ ಇದು ಎಂಥದ್ದು ಅಂತ ಮತ್ತೆ ಯಾರ್ಯಾರು ಸಂಶೋಧಕರ ಹತ್ರ ಕೊಂಡೋಗಿದ್ದು ಎಂಥದ್ದು ಇದು, ಅದರಲ್ಲಿ ಏನೋ ಶಬ್ದ ಕನ್ನಡ ಭಾಷೆ ಎಂತಂದು ಕಾಣ್ತದೆ, ಇದರಿಂದ ಕಾವ್ಯ ಇದ್ದಂತೆ ಕಾಣ್ತದೆ ಅಂತ ಹೇಳಬೇಕಾದಿತ್ತು. ಆದ ಕಾರಣ ಅದಕ್ಕೆ ಪ್ರಾಣ ಪ್ರತ್ಯಕ್ಷೆ ಮಾಡುವುದು, ಪ್ರಾಣ ಪ್ರತಿಷ್ಠೆ ಮಾಡುವುದು ಯಾರು? ಓದುಗ. ಬಗೆಯ ಹಾಡು ಜಗದೆಲ್ಲ ಸೊಗಡು. ಹಾಡು ಮಾತ್ರ ಎಲ್ಲ ಸೊಗಸುಗಳು. ಅದು ನನ್ನ ಹಾಡು ನನಗೆ, ನಿನ್ನ ಹಾಡು ನಿನಗೆ. ಯಾಕೆ? ಹಾಡು ಆಗುವುದೇ ಅರಳಿ ನಿನ್ನೊಲುಮೆ ಬೆಳಕಿನೊಳಗೆ. ಅದು ಹಾಡು ಅಂತ ಕರೀತಾರೆ. ಇದು ಹಾಡು, ಇದು ಕಲೆ. ನೋಡಿ, ಇದು ಹೆಬ್ಬಾರು ಬಿಡಿಸಿದ ಚಿತ್ರ. ಭಾಳ ಚೆಂದ ಉಂಟು. ಅಲ್ಲಲ್ಲ, ಅದು ಯಾರೊಬ್ಬ ಬೇರೆದ, ಅದ ಸಾಧಾರಣ ಉಂಟಷ್ಟೇ ಅಂದರೆ ಈ ಮೆಡಿಸನಲ್ಲಿ ಹೀಗೆ ಹೆಬ್ಬಾರು ಬಿಡಿಸಿದಂತ ಹೇಳಿದ್ರೆ ಅಂತ. ಇದೆಲ್ಲ ಸಾಮಾನ್ಯ ಹೀಗೆ. ಅಂದರೆ ಅದೆಲ್ಲ ಇರುವುದು ನಮ್ಮ ಒಳಗೆ. ಹಾಡು ಆಗುವುದೇ ಅರಳಿ ನಮ್ಮ ಉಳುಮೆ ಬೆಳಕಿನೊಳಗೆ. ಅಂದರೆ ಒಂದು ಕೃತಿಯಲ್ಲಿ ಈಗ ಒಂದು ಕತೆ ಯಾರೇ ಕತೆ ಬರೆದಿರ್ಬೋದು. ಆ ಕಥೆಯನ್ನು ಅವ ಎಂತ ಬರೀತಾನೆ ಅದೆಂತ ನೋಡುವುದು. ನೀವು ಹಾಗೆ ಹೇಳಿದರೆ ನಿಮಗೇನಷ್ಟ, ಅವ್ರಿಗೆ ಹಾಗಲ್ಲ, ಏನೋ ಬರೆದಿದ್ದಾನೆ ನೋಡೋಣ ಅಂತ ಹೇಳಿ ಓದಿ, ನೀವು ಪ್ರೀತಿ ಓದಿ ಆದಷ್ಟು ಅದನ್ನು ಅರ್ಥ ಮಾಡಿಕೊಂಡು ಹೋದಾಗ ಅದು ಅರಳಿಕೊಂಡು ಅದು ಹಾಡಾಗ್ತದೆ. ಅದರಲ್ಲಿ ಏನು ಉಂಟ ಸತ್ವವನ್ನು ನೀವು ಕೊಡ್ತದೆ. ಅಂದರೆ ನಿಮ್ಮ ಒಳಗಿನಂಥ ಸತ್ವವೇ ಅದನ್ನು ಅರಳಿಸ್ತದೆ. ಅದು ಮತ್ತು ನೀವು ಒಂದೇ ಆಗ್ತೀರಿ. ಅದು ಧನ್ಯತಾ ಭಾವನೆ ಕೊಡ್ತದೆ. ಯಾಕೆ ಓದಬೇಕು ಸಾಹಿತ್ಯ ಕಲೆ ಎಲ್ಲ ಅಂತ ಹೇಳಿದರೆ, ನಮ್ಮ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ನಮ್ಮ ಒಳಗೆ ಇರುವಂಥ ಆನಂದ, ಸಚ್ಚಿದಾನಂದವೇ, ಆ ಆನಂದಕ್ಕೆ ಅಭಿವ್ಯಕ್ತಿಗೊಳಿಸುವುದು ಸೃಜನಶೀಲತೆ ಅತ್ಯಂತ ಆ ಒಂದು ಕ್ಷಣಕ್ಕೂ ನಮ್ಮಲ್ಲಿರುವಂಥ ಗುಣ. ಆನಂದ ಉಂಟ, ಮನುಷ್ಯ ಇದ್ದಾನ, ಜೀವ ಉಂಟ, ಅವನು ಸೃಜನಶೀಲವೇ. ವ್ಯಕ್ತಿ ಇದ್ದಾನ, ಅವನು ಕವಿಯೇ. ಇರುವೆ ಕೂಡ ಒಂದು ಸೃಜನಶೀಲ ಶಕ್ತಿ. ಸೃಜನಶೀಲ ಯಾಕೆ ನೋಡಿ, ನೀವು ಇರುವೆ ನೋಡಿ, ಇರುವೆ ಯಾವ ನಾಯಿಗಳು ನೋಡಿ, ನಾಯಿಗಳು ಎಲ್ಲ ನಾಯಿಗಳು ಒಟ್ಟು ಒಂದು ಕೂಟ ಜಗಳಾಗಿ ಆಗ್ತದೆ. ಆಮೇಲೆ ಒಂದು ನಾಯಿ ಆಚೆ ಹೋಯ್ತು, ಒಂದು ನಾಯಿ ಈಚೆ ಹೋಯ್ತು, ಒಂದು ನಾಯಿ ಅಲ್ಲೇ ಹೋಯ್ತು, ಒಂದು ಮಲಗಿತ್ತು. ನೋಡಿ, ಆ ಪ್ರತಿಯೊಂದಕ್ಕೊಂದು ಒಂದು ಇಂಡಿವಿಜುವಾಲಿಟಿ ಉಂಟು, ಒಂದು ಐಡೆಂಟಿಟಿ ಉಂಟು. ಒಂದು ಆಚೆಗೆ ಹೋಗ್ತದೆ, ಅದು ವೆರೈಟಿ, ಅದಕ್ಕೆ ಅದು ಖುಷಿ ಕೊಡ್ತದೆ. ಇನ್ನೊಂದಕ್ಕೆ ಮಲಗುವುದು ಖುಷಿ ಕೊಡ್ತದೆ, ಮತ್ತೊಂದು ಕಡೆ ಹೋಗ್ತದೆ. ಅಂದರೆ ಅಲ್ಲಿ ಕೂಡ ಒಂದು ಥರದ ಏನು ಉಂಟಂತ ಹೇಳಿದರೆ ಆ ಒಂದು ಫ್ರೀಡಮ್, ಅದರಲ್ಲೆಲ್ಲ ಅದು ಚೈತನ್ಯ ಹರಡ್ತದೆ. ಹಾಗಾದರೆ ಧನ್ಯತಾ ಭಾವನೆ
ನೋಡಿ, ಹಾಡಿನ ಒಂದು ಡೆಫಿನಿಷನ್ ಅನ್ನೋ ಕವಿತೆಯಲ್ಲಿ ಉಂಟು. ಹಾಡುವುದು ಯಾವುದು? ಸ್ವರ ಗಾನವಿರಲಿ ಘನ ಮೌನವಿರಲಿ. ಸ್ವರ ಗಾನವಿರಲಿ ಅಂದರೆ ಆಕಾರ ಕೊಡಬೇಕು. ಇದು ಅರ್ಥ ಮಾಡಿದರೆ ವಿಶಾಲ ಆಗ್ತದೆ. ಸ್ವರ ಗಾನವಿರಲಿ ಘನ ಮೌನವಿರಲಿ. ತೆರೆ ದೆದೆಯ ಸೊಲ್ಲೆ ಹಾಡು, ತೆರೆ ದೆದೆಯ ಸೊಲ್ಲೆ ಹಾಡು. ಧನ್ಯತೆಯೇ ಹಾಡ ಹುರುಡು. ಹಾಡಿನ ಎಸ್ಸೆನ್ಸ್ ಇರುವುದು ಹಾಡಿದ್ರೆ ಕವಿತೆ ಸಾಹಿತ್ಯ ಎಲ್ಲವೂ ಬಂತು. ಪೇಂಟಿಂಗ್ ಸಹ ಬಂತು, ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಬಂತು, ಆರ್ಕಿಟೆಕ್ಚರ್ ಬಂತು. ಧನ್ಯತೆಯ ಹಾಡ ಹೊರಡು ಅಂದರೆ ಏನು ಒಂದು ಒಳ್ಳೆಯ ಅದಕ್ಕೆ ಏನು ಭಾವ ಬರ್ತದೆ. ಆಯ್ತು, ಭಾಳ ಸಂತೋಷ ಆಯಿತು. ಇನ್ನೇನು ಅಗತ್ಯ ಇಲ್ಲ. ಒಂದು ಒಳ್ಳೆ ಊಟದ ಬಳಿ ತೃಪ್ತಿ ಆಗ್ತದೆ. ಒಳ್ಳೆ ಒಂದು ಊಟ ಆದಾಗ ಭಾಳ ತೃಪ್ತಿ, ಧನ್ಯದ ಭಾವನೆ ಬರ್ತದೆ. ಆ ಧನ್ಯತೆಯ ಹಾಡ ಹುರುಡು. ಯಾಕೆ ಅದು? ಇರವಿನೊಡಲೆ ಆನಂದ ಶರದಿ. ಇರವಿನ ಒಡಲು, ಇರವು ಅಂದರೆ ಎಕ್ಸಿಸ್ಟೆನ್ಸ್, ಅದರ ಅಂತರಾಳದಲ್ಲಿ ಆನಂದವೇ ಇರುವುದು. ಇರವಿನೊಡಲೆ ಆನಂದ ಶರದಿ. ಅಲೆಯು ಬಾಳ ಹಾಡು, ಕೊನೆ ಇರದ ಹಾಡ ಬೀಡು. ಈ ಜಗತ್ತೆಂಬುದೇ ಅದರ ಅಂತರಾಳವೇ ಆನಂದ. ಯಾಕೆ? ನಾನು ಮೊದಲೇ ಹೇಳಿದ್ದೇನೆ, ನಮ್ಮ ಒಳಗಿನ ಚೈತನ್ಯವೇ ವಿಸ್ತೃತ ರೂಪವೇ ಹಾಡು, ಬದುಕು. ಅದು ಒಳಗೆ ಎರಡು ಇಲ್ಲಲ್ಲಿ ಅದೇ ಆ ರೂಪದಲ್ಲಿ ಕಾಣುವುದು. ಆ ಚೈತನ್ಯವೇ ಹರಡಿಕೊಡ್ತದೆ. ಆವಾಗ ಅದು ಚೆನ್ನಾಗಿ ಕಾಣಿಸ್ತದೆ. ಆದ ಕಾರಣ ಈ ಸಾಹಿತ್ಯ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದರೆ, ಈ ಕ್ವಾಂಟಿಟಿ ಮುಖ್ಯ ಅಲ್ಲ, ನಿಮಗೆ ನಿಮ್ಮ ಒಳಗಿರುವಂಥ ಆನಂದ. ನಿಜವಾಗಿ ನನಗೇನು ಬೇಕಾಗಿಲ್ಲ, ಆನಂದವಾಗಿದ್ದೇನೆ, ಇನ್ನೇನು ಬೇಕಾದಿಗೆ? ಸಂಪೂರ್ಣ ಆನಂದವಾಗಿ ಪರ್ಫೆಕ್ಟ್ ಆಗಿದ್ದೇನೆ, ಏನೂ ಅಗತ್ಯ ಇಲ್ಲ. ನನ್ನ ಶರೀರ ಏನನ್ನೂ ಕೇಳುವುದಿಲ್ಲ, ಅದಕ್ಕೆ ಇಷ್ಟ ಆಹಾರ ಇದ್ರೆ ಆಯಿತು. ಮತ್ತು ಕೆಲವರು ಹೇಳ್ತಾರೆ ಮಾನಸಿಕ ಫುಡ್, ಮನಸ್ಸೆಂಬುದೇ ಇಲ್ಲ. ಮನಸ್ಸಿನಲ್ಲಿ ಒಂದು ವಿಚಾರ ಬಂದರೆ ಮಾತ್ರ ಮನಸ್ಸಲ್ವ, ಇಲ್ಲದ್ರೆ ಮನಸ್ಸು ಉಂಟಾ? ನೋಡಿ, ನೀವು ಸುಮ್ಮನೆ ಬಂದು ನೋಡಿ, ಏನುಂಟು ಮನಸ್ಸಂದ್ರೆ ಏನುಂಟು? ಎಲ್ಲರಿಗೂ ಕಾಣೋದು ಒಂದೇ ದೃಶ್ಯ. ಮನಸ್ಸುಂಟಾದರೆ ಬೇರೆ ಬೇರೆ. ಈಗ ನೀವು ಹೇಳ್ತೀರಿ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ, ಭಾಳ ಆತ್ಮೀಯತೆ ಎಲ್ಲ ಉಂಟು, ಆದರೆ ಅವರ ಇಬ್ಬರ ಅನುಭವಗಳು ಸಂಪೂರ್ಣ ಭಿನ್ನವೇ. ಅವರ ಅನುಭವ ಏನು? ಹೊರಗಿನ ಸರ್ಕಮ್ಸ್ಟಾನ್ಸಸ್ ಒಂದೇ ಆಗಿರ್ಬೋದು, ಆದರೆ ಅನುಭವ ಅಂತ ಹೇಳಿದರೆ ಒಳಗೆ ನಡೆಯುವ ಪ್ರಕ್ರಿಯೆ, ಸ್ಪಂದನ, ಅದು ಅವರವರ ರೀತಿಯಲ್ಲಿ. ಇಬ್ಬರು ನೀವು ಈಗ ಸಂಗೀತ ಕೇಳ್ತೀರಿ, ಭಾಳ ಆತ್ಮೀಯರು. ಒಬ್ಬರಿಗೆ ಸಂಗೀತ ಭಾಳ ಖುಷಿ ಕೊಡ್ತದೆ, ಇನ್ನೊಬ್ಬರಿಗೆ ಅಷ್ಟೇ. ಎಲ್ಲ ಇರುವುದು ಅಂತರಾಳದಲ್ಲಿ. ಆದ ಕಾರಣ ಈ ಧನ್ಯತೆ ನಾವು ಓದುವುದು ಯಾಕಂತ ಹೇಳಿದರೆ ಎಲ್ಲ ಕಲೆಗಳನ್ನು ಬೇಕು. ನಮ್ಮ ಒಳಗಿರುವಂಥದ್ದನ್ನು ಅದನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕೆ ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ, ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೇನೆ. ಏನು ಅಂತ ಹೇಳಿದರೆ, ಈ ಸೃಜನಶೀಲತೆ ಅಭಿವ್ಯಕ್ತಿ ತಲೆಯಲ್ಲಿ ಆಗಬೇಕಾಗಿಲ್ಲ. ನೋಡಿ, ಮನೆಯಲ್ಲಿ ಅಡಿಗೆ ಮಾಡ್ತೀವಿ, ಯಾವುದೇ ಕೆಲಸ, ಗಿಡ ನಡುವುದಾಗ್ಬೋದು, ಕಸ ಗುಡಿಸುವುದಾಗ್ಬೋದು, ಪಾತ್ರೆ ತಿಕ್ಕುವುದಾಗ್ಬೋದು, ನೀವು ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಂಡ್ರೆ ಆವಾಗ ನಿಮ್ಮ ಚೈತನ್ಯ ಅಂತಚೇತನ ಉಂಟಲ್ಲ, ಅದರ ಸಹಜ ಗುಣವೇ ಆನಂದ. ಆವಾಗ ಆ ಕಸ ಗುಡಿಸುವಂಥದ್ದು ಕಾವ್ಯ ಆಗುತ್ತದೆ. ಯಾಕೆ ನೋಡಿ, ನೀವು ಚೆನ್ನಾಗಿ ನಿಮ್ಮ ಪುಸ್ತಕ ಎಲ್ಲವನ್ನು ಬಿಡಿ, ಒಂದು ಕೋಣೆಯನ್ನು ಕಸ ಎಲ್ಲ ಗುಡಿಸೋದನ್ನು ಮಾಡುವಾಗ ಒಂದು ಧನ್ಯತಾ ಭ್ರಮಣೆ ಬರ್ತದೆ. ಯಾಕೆ ಅಂತ ಹೇಳಿದರೆ, ನೀವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕಾದ್ರೆ ಪ್ರೀತಿಯಿಂದ ಅದನ್ನು ಚೆನ್ನಾಗಿ ಮಾಡ್ತೀರ. ಆವಾಗ ಎಲ್ಲ ಒಳ್ಳೆಯ ಕಲೆ ಉಂಟು, ಅದು ಬೆಸ್ಟಾಗಿದೆ ಅಂತ ಅರ್ಥ ಅಲ್ಲ. ನೀವು ಪೂರ್ಣವಾಗಿ ತೊಡಗಿಸಿಕೊಂಡಾಗ ಅದು ಹರಡಿಕೊಳ್ತಾರೆ. ಆವಾಗ ನಿಮ್ಮ ಕಸಗುಡಿಸುವ ಕ್ರಿಯೆ ಅದು ಹಾಡಾಗ್ತದೆ, ಕಾವ್ಯ. ಅಡಿಗೆ ಮಾಡುವಂಥದ್ದು ಕಾವ್ಯ ಆಗ್ತದೆ. ನೀವು ಒಳ್ಳೆ ಸಾರು ತಯಾರಿಸಿದ್ದೀರಿ, ಅದು ಕಾವ್ಯ ಆಗ್ತದೆ. ಯಾವಾಗ ಪ್ರೀತಿಯಿಂದ ನೋಡಿ, ಒಂದು ಅಜ್ಜಿ ಇರ್ತದೆ, ಎಷ್ಟೋ ಯಾರು ಬರುವುದಿಲ್ಲ ಆ ಗುಡಿಸಲಿಗೆ. ಒಂದು ಗುಡಿಸಲಲ್ಲಿ ಒಂದು ಅಜ್ಜಿ ಇದ್ದಾಳೆ. ಯಾವಾಗಲೂ ನೀವು ಒಂದು ಆಕಸ್ಮಿಕವಾಗಿ ಹೋಗ್ತೀರಿ, ಮೊಮ್ಮಗನ ಯಾರು ಬರ್ತಾರೆ, ಆ ಅಜ್ಜಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮದು ಭಾಳ ಇದಾಯ್ತು ಅಂತ ಹೇಳ್ಕೊಂಡು ಯಾವುದೋ ಒಂದು ಕಾಫಿ ಮಾಡ್ತೇನೆ ಮಗ, ಕಾಫಿ ಅಂತ ಹೇಳಿಕೊಂಡು ಯಾವುದೋ ಒಂದು ಪುಡಿ ಹಾಕಿ ಕಾಫಿ ಯಾವಾಗ ತಂದ ಪುಡಿ
ಅದನ್ನು ಹಾಕಿ ಎಂಥದ ಹಾಲು ಹಾಕಿ ಒಂದು ಮಾಡಿ ತಂದು ಹಿಂಗೆ ಕೊಡ್ತಾರೆ ಪ್ರೀತಿಯಿಂದ ಹಾಕಿಂದ ತಕ್ಷಣ ಹೇಳ್ತಾರೆ ಏನು ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತೀರಿ. ಚೆನ್ನಾಗಿ ಇರ್ತಾರೆ ಕೂಡ ನಮ್ಮ ನಾವಲ್ಲಿ ಜಡ್ಜ್ಮೆಂಟ್ ಅಂದರೆ ಆ ಅಜ್ಜಿಯ ಪ್ರೀತಿ ಸಂಪೂರ್ಣ ಪ್ರೀತಿಯಿಂದ ಕಾಫಿ ತಯಾರಿಸಿದ್ದರಿಂದ ಅಥವಾ ಪ್ರೀತಿ ತಯಾರಿಸಿದ್ರಿಂದ ಅದಕ್ಕೊಂದು ಕ್ವಾಲಿಟಿ ಬರ್ತದೆ. ಅಂದರೆ ಆ ಕ್ವಾಲಿಟಿ ಅದೆಲ್ಲ ಬರ್ತದೆ. ಆದ ಕಾರಣ ಅದುವೇ ಹಾಡಾಗ್ತದೆ, ಅದೇ ಕಾವ್ಯ ಆಗ್ತದೆ. ಆದ ಕಾರಣ ಕಾವ್ಯ ಸೃಜನಶೀಲತೆ ಅಲ್ಲಿ ಬರ್ತದೆ. ನಿಮ್ಮ ಯಾವುದೇ ಕೊನೆಗೆ ಒಂದು ಕನ್ಕ್ಲೂಷನ್ ಹೇಳಿದ್ರೆ ಯಾವುದು ಕೇವಲ ಒಂದು ಉದ್ದೇಶಕ್ಕಾಗಿ, ಈಗ ಕಸ ಗುಡಿಸುವುದು ಒಂದು ಉದ್ದೇಶ ಉಂಟು, ಸ್ವಚ್ಛ ಮಾಡಲಿಕ್ಕೆ ಉದ್ದೇಶಕ್ಕೆ ಸೀಮಿತವಾದರೆ ಕಸ ಗುಡಿಸುವುದು ಮಾತ್ರ ಅಂತ ಆದರೆ, ಸ್ವಚ್ಛ ಮಾಡುವುದು ಮಾತ್ರ ಕೆಲಸ ಅಂತ ಆದರೆ, ಅಷ್ಟಕ್ಕೆ ಅಂತ ಆದರೆ ಹೆಚ್ಚು ಕೆಲಸ ಬೇಡ. ನಮಗಿಂತ ಹೆಚ್ಚು ಪ್ರೊಫೆಷನಲ್ ನಾವು ಮಾಡಿಲ್ಲ. ಯಾಕೆ ರಾಬರ್ಟ್ ಅಂತ ಉಂಟು, ಅದು ಎಲ್ಲವನ್ನೂ ಒರೆಸಿ 10 ನಿಮಿಷ ಅಂತ ಎಲ್ಲ ತೆಗಿತದೆ. ಈಗ ಒರೆಸುವಂಥದ್ದೆಲ್ಲ ಕ್ಲೀನ್ ಮಾಡ್ತಾರೆ. ಆದರೆ ಅದು ಕಾವ್ಯ ಆಗುವುದು ಯಾವಾಗ ಅಂತ ಹೇಳಿದ್ರೆ, ಒಂದು ಕೆಲಸ ಒಂದು ಉದ್ದೇಶಕ್ಕೆ ಅಲ್ಲ, ಅದು 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 ಆನಂದವನ್ನು ಕೊಟ್ಟರು. ಆ ಆನಂದ ಕೊಡುವುದು ವರ್ತಮಾನ ಕಾಲದಲ್ಲಿ ಮಾತ್ರ. ವರ್ತಮಾನ ಕಾಲ ಮಾತ್ರ ಇರುವುದು. ಭೂತಕಾಲ ಭವಿಷ್ಯತ್ ಕಾಲ ಎಂಬುದು ನಿಮ್ಮ ತಲೆ ಒಳಗಿರುವಂಥ ಕಲ್ಪನೆ. ಅದು ನಿಜವಾಗಿ ಇಲ್ಲ, ನಿಜವಾಗಿ ನಿಮ್ಮ ಹಾಗೆ ನೋಡಿದರೆ ವ್ಯಕ್ತಿತ್ವವೂ ಇಲ್ಲ. ವ್ಯಕ್ತಿತ್ವ ಎಂಥದ್ದು ಒಂದು ಕಲ್ಪಿತ. ನೋಡಿ ಇದೀಗ ಇದನ್ನು ಗಳಗಳಗಳಗಳಂತ ಒಂದಿಷ್ಟು ಬಾಯಿಗೆ ಹೊಯ್ದುಕೊಂಡ್ರೆ ನೋಡಿ ಅದು ಅನುಭವ. ಅದನ್ನು ನೋಡಿ, ಅದನ್ನು ಸ್ವಲ್ಪ ನೋಡಿ ಅದನ್ನು ಚಪ್ಪರಿಸಿಕೊಂಡು ಅದನ್ನು ಪ್ರೀತಿಯಿಂದ ಕೊಟ್ಟದ್ದನ್ನು ಸ್ವೀಕರಿಸಿದ್ರೆ ಇದಕ್ಕೊಂದು ಒಂದು ಘನತೆ ಬರ್ತದೆ. ಇದನ್ನು ಕಾವ್ಯ ನೋಡಿ. ಪೂಜೆ ಮಾಡುವುದೊಂದು ಪೂಜೆ ಒಂದು ಕಾವ್ಯ. ಯಾಕೆ? ಪೂಜೆ ಒಳಗಿನ ಭಾವ, ಭಕ್ತಿಯನ್ನು ತೋರಿಸಲಿಕ್ಕೆ. ಅದಕ್ಕೆ ಅದು ಅಷ್ಟೆಲ್ಲ ಬೇಕಾ? ಆ ಆಕಾರ ಇಡುವುದು, ಅದಕ್ಕೆ ಹೂ ಇಡುವುದು, ಅಲ್ಲಿಂದ ಹೋಗಿ ತರುವುದು, ಅದಕ್ಕೆ ಮೇಲೆ ಇಡುವುದು, ಈ ಮಂತ್ರ ಹೇಳುವುದು, ಈಶ್ವರನೆಲ್ಲ ಅಷ್ಟೆಲ್ಲ ಬೇಕಾ? ಅದು ಒಂದು ಎಲ್ಲ ಕಡೆ ಒಳಗಿರುವಂಥ ಚೈತನ್ಯ. ಆ ಎಲ್ಲ ಕಡೆ ಇರುವಂಥ ಚೈತನ್ಯವೇ ಹೇಳ್ತೀರಿ. ಪರಮಾತ್ಮ ಎಲ್ಲ ಕಡೆಯಿಂದ ಒಳಗುಂತ ಹಳ್ಳಿಯ ಹೆಂಗಸುಗಳು ಹೇಳ್ತಾರೆ. ಹಾಗಿರುವಾಗ ಅಲ್ಲಿ ಓಡಿ ಹೋಗಿ ಅದಕ್ಕೆ ಅಷ್ಟೆಲ್ಲ ಮಾಡಿ ಅದು ಬೇಕು. ಯಾಕೆ ಅಂತ ಹೇಳಿದ್ರೆ ಒಳಗೆ ಇರುವಂಥ ಆನಂದಕ್ಕೊಂದು ಆಕಾರ ಕೊಡ್ತೀರಿ. ಆ ಭಕ್ತನಾದವನು ಏನು ಮಾಡ್ತಾನೆ, ಆ ವಿಗ್ರಹ ಮಾಡಿ ಹೂ ಇಟ್ಟು ಅಲಂಕರಿಸಿ ಅದು ಚಂದವಾಗಿ ಪೂರ್ಣವಾಗಿತ್ತು ನೋಡಿ, ಆವಾಗ ಅದು ಕಾವ್ಯ ಆಗ್ತದೆ. ಕಾವ್ಯವನ್ನು ನಾವು ಸೀಮಿತಗೊಳಿಸಬಾರಬೇಕಂತಿಲ್ಲ. ಆದ ಕಾರಣ ಭಾಷೆ ಕವಿತೆ ಓದದವರಿಗೆ ಕಾವ್ಯ ಇಲ್ಲ ಅಂತಲ್ಲ. ಯಾವ ಕೆಲಸವನ್ನು ಪೂರ್ಣ ತನ್ಮಯತೆಯಿಂದ ನೀವು ತೊಡಗಿಸಿಕೊಂಡ್ರೆ ನಿತ್ಯೋಪಯೋಗಿ ನಿತ್ಯದ ಕೆಲಸಗಳು ಕೂಡ ಅದಕ್ಕೊಂದು ಮ್ಯಾಜಿಕಲ್ ಕ್ವಾಲಿಟಿ ಬರ್ತದೆ. ಅದೊಂದು ಕಾವ್ಯ ಆಗ್ತದೆ, ಅದು ಆನಂದದ ಒಂದು ಅಭಿವ್ಯಕ್ತಿ ಆಗ್ತದೆ. ಆದ ಕಾರಣ ನಾವು ವಿಚಾರಾರ್ಥದಲ್ಲಿ ನೋಡಿದರೆ ಚೈತನ್ಯದ ಹರಡುವಿಕೆಯೇ ಕಾವ್ಯ. ಅದು ಯಾವ ಆಕಾರವೂ ಆಗ್ಬೋದು. ನೋಡಿ, ಸಣ್ಣ ಮಗುವಿನ ಕಾವ್ಯ ಆಗೋದು ಕೇಕೆ ಹಾಕಿ ಕೊಡಿತದೆ, ಎಂದು ಕೊಡಿತದೆ. ಮಗು ಆಚೆ ಹಾಕದೆ ಕೊಡಿತದೆ. ಕೆಲವು ಮಕ್ಕಳಿಗೆ ಎಂತಂದಿರು ಭಾಳ ಖುಷಿಯಲ್ಲಿ ಕೊಡಿತಾರೆ. ಅದು ಕಾವ್ಯ. ಯಾಕೆ? ಆನಂದ ಅಭಿವ್ಯಕ್ತಿ. ಆ ಕಾವ್ಯಕ್ಕೂ ಯಾಕೆ ಕಾವ್ಯ ಅಲ್ಲ, ಅದು ಎಲ್ಲರಿಗೂ ಸಂತೋಷ ಕೊಡದೆ ಹೋಗ್ಬೋದು. ಈಗ ನಾನು ಒಂದು ಪದ್ಯ ನನ್ನಷ್ಟಕ್ಕೆ ನಾನು ಹಾಡಿಕೊಡ್ತೇನೆ ನೋಡಿ. ನಾನು ಈಗ ಒಂದು ಪದ್ಯ ಇನ್ನೊಂದು ನಾನು ನೋಡಿ, ಈ ಸಂಗೀತ ಹಾಡು ಯಾಕೆ ಅಂತ ಕೇಳ್ತೇನೆ ನಾನು. ಹಾಡ ಸೆಲೆಯ ಸಂಗಾತಿ ನನಗೆ, ಹಾಡ ಸೆಲೆಯ ಸಂಗಾತಿ ನನಗೆ ಬಾಳೊಂಟಿ ಪಯಣದಲ್ಲಿ. ಹಾಡ ಸೆಲೆಯೇ ಸಂಗಾತಿ ನನಗೆ ಬಾಳೊಂಟಿ ಪಯಣದಲ್ಲಿ. ಕಣಿವೆ ಇರಲಿ ಕಾರಿರುಳೆ ಬರಲಿ, ಎದೆ ಹಾಡು ಒಲುಮೆ ಮುರಲಿ. ಕಣಿವೆ ಇರಲಿ ಕಾರಿರುಳೆ ಬರಲಿ, ಎದೆ ಹಾಡು ಒಲುಮೆ ಮುರಲಿ. ಅದಕ್ಕೆ ನನಗೆ ಹಾಡಬೇಕು. ಹಾಡ ಸೆಲೆಯೇ ಸಂಗಾತಿ ನನಗೆ ಬಾಳೊಂಟಿ ಪಯಣದಲ್ಲಿ. ಹಾಡು ಯಾಕೆ ಬೇಕು ಅಂತ ಹೇಳೋದಕ್ಕೆ ಅದು ಉತ್ತರ. ಇನ್ನೂ ಬೇಕಾ ನೋಡಿ. ಬಗೆ ಮಬ್ಬಿನೊಳಗೆ ಕಳೆದೆಲ್ಲೋ ನಾನು,
ಬಗೆ ಮಬ್ಬು, ಬಗೆ ಅಂದರೆ ಮನಸ್ಸು. ಈ ಶಬ್ದದ ಅರ್ಥ ನೀಟಾಗಿ ಗೊತ್ತಿರುತ್ತೆ, ಹಳೆ ಗೊತ್ತಾಗ್ತು. ಮನಸ್ಸು ಅಂತ ಹೇಳ್ತಾರೆ, ಬಗೆ ಅಂದರೆ ಮನಸ್ಸು ಅಂತ ಅರ್ಥ. ಬಗೆ ಮಬ್ಬಿನೊಳಗೆ ಮನಸ್ಸು, ಮನಸ್ಸಿನಲ್ಲಿ ಎಂತ ಇರುವುದು? ಮನಸ್ಸಿನಲ್ಲಿ ಇರುವುದು ಕಚಡ, ರಬ್ಬಿಷೆ, ಹಳೆಯ ವಿಷಯಗಳು, ಯಾವತ್ತೂ ಎಲ್ಲಿ ಆದದ್ದು ಮತ್ತೆ ಇನ್ನೆಂತ ಹೋಗುದು ಅದು ಇದು ಅಂತ ಆದ ಮನಸ್ಸು. ಆ ಬಗೆ ಮಬ್ಬಿನೊಳಗೆ, ಮಬ್ಬು ಅರ್ಧ ಬೆಳಕು, ಮಬ್ಬಿನೊಳಗೆ ಕಳೆದೆಲ್ಲೂ ನಾನು ಮರಡಿ ತಡಗುತ್ತಿರೋ ಎಲ್ಲಿ ಎಲ್ಲಿ ದಾರಿ ಹೋಗ್ಬೇಕು. ನಾನು ಕೆಲಸದ ಎಂಥದಿಲ್ಲ, ಕೂತಲ್ಲಿ ನಾವು ಮರ್ಕೊಂಡ ಕೂಡಲಿ ಯಾವುದೋ ಒಂದು ಆಲೋಚನೆ ತಲೆಗೆ ಹುಡುಕಿ 12 ಗಂಟೆ ಆದರೂ ನಿದ್ದೆ ಬರುವುದಿಲ್ಲ. ಒಂದು ಕೀಟದಾಗಿ ಎಂಥ ವಿಷಯವೂ ಇಲ್ಲ, ಸಣ್ಣ ವಿಷಯ ತಲೆ ಕೊಡಿತಾ ಹೋಗ್ತಾ ಹೋಗ್ತಾ ಮುಂದೆ ಹೋಗಿ ವಾ 11 ಗಂಟೆ ಆಯ್ತಾ ಅಂತೇಳಿ ಪುನಃ ನಿದ್ದೆ ಮಾಡಿ ಶುರು ಮಾಡೋದು. ಈಗೆಲ್ಲ ನಡೀತದೆ. ಅಂದರೆ ಬಗೆ ಮಬ್ಬಿನೊಳಗೆ ಕಳೆದೆಲ್ಲೋ ನಾನು ಮರಡಿ ತಡಕುತ್ತಿರಲು ತೋರುವುದು ಹಾಡೆ ಕುಸಿ ಮುಸುಕ ಹರಿದು ಚಿರ ತೆರೆದ ಬದುಕ ಬಯಲು. ಹಾಡು ಏನು ಮಾಡ್ತದೆ? ಹಾಡಿನ ಉಪಯೋಗ ಏನು ಅಂತ ಹೇಳಿದ್ರೆ ಅಲ್ಲಿ ಬೇಕಾಗ್ತದೆ. ತೋರುವುದು ಹಾಡೆ ಕುಸಿ ಮುಸುಕ ಹರಿದು ಅಂದರೆ ನೋಡಿ, ನಾನು ಎಷ್ಟೋ ಸಲ ನನ್ನ ಹಾಡು, ನಾನು ಬರೆದ ಕವಿತೆ ಅದಕ್ಕೆ ಬೆಲೆ ಉಂಟಾ ಇಲ್ಲ ಅಂತ ಅದರ ದೊಡ್ಡ ಮತ್ತು ಏಕಮಾತ್ರ ವಿಮರ್ಶಕ ನಾನು. ನನ್ನ ಕಾವ್ಯದ ವಿಮರ್ಶಕನು ನಾನೇ, ಬಳಕೆದಾರನು ನಾನೇ, ಕರ್ತರು ನಾನೇ. ನೀವು ಓದಿದ್ರೆ ನೀವೇ ಆಗ್ತೀರಿ, ಅದು ನಿಮಗೆ ಬಿಟ್ಟದ್ದು. ನೋಡಿ, ನಾನು ಒಂದು ಕವಿತೆ, ನಾನು ಇನ್ನೊಂದು ಟೆಸ್ಟ್ ನೋಡಿ, ಒಂದು ಸುಲಭ ಕವಿತೆ ಹೇಳ್ತೆ ಮಕ್ಕಳು ಸ್ವಲ್ಪ ಕೆಳಗಿನವರಿಗೆ. ಬನ್ನಿ ಬನ್ನಿರಿ ಚಿನ್ನರೆಲ್ಲರೂ ಹಾಡಿ ಕುಣಿಯುವ ಬನ್ನಿರಿ, ಬನ್ನಿ ಬನ್ನಿರಿ ಹಾಡಿ ಕುಣಿಯುವ, ಬನ್ನಿ ಬನ್ನಿರಿ ಚಿನ್ನರೆಲ್ಲರೂ ಹಾಡಿ ಕುಣಿಯುವ ಬನ್ನಿರಿ. ಸುಗ್ಗಿ ಬಂದಿದೆ, ಹಿಗ್ಗು ತಂದಿದೆ, ನೋಡಿ ನಲಿಯುವ ಬನ್ನಿರಿ. ಸುಗ್ಗಿ ಸಂಜೆಯ ಹೊನ್ನ ಹಬ್ಬಕ್ಕೆ ಜಗವೇ ನೆರೆದಿದೆ ಬಯಲಲ್ಲಿ. ಸುಗ್ಗಿ ಸಂಜೆಯ ಹೊನ್ನ ಹಬ್ಬಕ್ಕೆ ಜಗವೇ ನೆರೆದಿದೆ ಬಯಲಲ್ಲಿ. ಯಾರು ಕಾಣದ ಸ್ವರ್ಗ ತೆರೆದಿದೆ ಇಲ್ಲೇ ಕ್ಷಣ ಕ್ಷಣದೊಡಲಲ್ಲಿ. ನೋಡಿ, ಅರ್ಥ ಮಾಡಿದ್ರೆ ಮಾತ್ರ. ಇದು ಬಹಳ ಸರಳ. ಬನ್ನಿರಿ ಚಿನ್ನರೆಲ್ಲರೂ ಹಾಡಿ ಕುಣಿಯುವ ಬನ್ನಿರಿ, ಸುಗ್ಗಿ ಬಂದಿದೆ, ಹಿಗ್ಗು ತಂದಿದೆ, ನೋಡಿ ನಲಿಯುವ ಬನ್ನಿರಿ. ಸುಗ್ಗಿ ಸಂಜೆಯ ಹೊನ್ನ ಹಬ್ಬಕ್ಕೆ, ಸುಗ್ಗಿ ಸಂಜೆಯ ಹೊನ್ನ ಹಬ್ಬ ಅಂತ ಹೇಳಿದ್ರೆ ಅನೇಕರಿಗೆ ಪಕ್ಕ ತೆಗೆದಿಲ್ಲ. ಈ ಸಂಜೆ ಹೊತ್ತಿಗೆ ಅಪರೂಪಕ್ಕೆ ಸೂರ್ಯನ ಬಿಸಿಲು ಹೊಂಬಣ್ಣವಾಗಿ ಅಪರೂಪಕ್ಕೆ ಈ ದೃಶ್ಯ, ಇಡೀ ಆಕಾಶ ಇದೆಲ್ಲವನ್ನು ಒಂದು ಕೆಲವು ಕ್ಷಣ ಹೊಂಬಣ್ಣ, ಗೋಲ್ಡನ್ ಕಲರ್ ಅಂತ ಹೇಳ್ತಾರೆ, ಇಡೀ ಸೃಷ್ಟಿಯೇ ಅದು ಆ ಸುಗ್ಗಿ ಸಂಜೆಯ ಹೊನ್ನ ಹಬ್ಬ. ಅದಕ್ಕೆ ಬೇಡ, ಇದು ಈ ಒಂದು ಕವನ ನಾನೀಗ ಬೇಕಾದ್ರೆ ಹಾಡಿ ತೋರಿಸ್ತೇನೆ ನನ್ನ ವಿಷಯದಲ್ಲಿ. ನೀವು ಏನು ಹೇಳ್ತೀರಿ ನೋಡಿ. ಸುಗ್ಗಿ ಸಂಜೆಯ ಹೊನ್ನ ಹಬ್ಬಕ್ಕೆ ಜಗವೇ ನೆರೆದಿದೆ ಬಯಲಲ್ಲಿ. ಯಾರು ಕಾಣದ ಸ್ವರ್ಗ ತೆರೆದಿದೆ ಇಲ್ಲಿ ಕ್ಷಣ ಕ್ಷಣದೊಡಲಲ್ಲಿ. ಇದಕ್ಕೆ 2 ಲೆವೆಲಿನ ಅರ್ಥ ನಾನು ಹೇಳುವಾಗ ಅದರೊಂದು ನೋಡಿ. ಒಂದೇನಂತ ಹೇಳಿದರೆ, ಇಲ್ಲಿ ಯಾರು ಕಾಣದ ಸ್ವರ್ಗ ತೆರೆದಿದೆ ಅಂದರೆ ಒಂದು ಅದ್ಭುತವಾದ ತಿರುವು ಉಂಟು. ಇಲ್ಲಿ ಕ್ಷಣ ಕ್ಷಣ ಬದಲಾಗ್ತದೆ. ನೀವು ಕೆಲವು ಕ್ಷಣ ತಪ್ಪೋದ್ರಲ್ಲಿ ಹೋಗ್ಬೋದು, ದೃಷ್ಟಿ ನಿಮಗೆ ಕಾಯುವುದಿಲ್ಲ. ಒಂದು ಕಾಮನದಲ್ಲಿ ಬಂದಿದೆ, ಬನ್ನಿ ಅಂತ ಹೇಳಿ ನೀವೆಲ್ಲ ಕರ್ಕೊಂಡು ಬರುವಾಗ ಕಾಮನದಲ್ಲಿ ಹೋಗಿರ್ತದೆ. ಆದ ಕಾರಣ ಅದು ಕಾಯುವುದಿಲ್ಲ, ಕ್ಷಣ ಕ್ಷಣದ ಅದು ಬದಲಾಗ್ತದೆ ಒಂದರ್ಥ. ಇನ್ನೊಂದರ್ಥ ಏನಂತ ಹೇಳಿದರೆ, ಯಾರು ಕಾಣದ ಸ್ವರ್ಗ ತೆರೆದಿದೆ ಕ್ಷಣ ಕ್ಷಣದೊಡದಲ್ಲಿ ಅಂದರೆ, ಕ್ಷಣ ಅಂದರೆ ಅನಂತವೇ. ಕ್ಷಣ ಅಂತ ಹೇಳಿದರೆ ಕಾಲ ಅಲ್ಲ, ಅದು ಭೂತವೂ ಇಲ್ಲ, ಈಗ ಭವಿಷ್ಯತ್ತೂ ಇಲ್ಲ. ವರ್ತಮಾನ ಅಂದ್ರೆ ಏನು? ಕಾಲಾತೀತ. ವರ್ತಮಾನ ಅಂತ ಹೇಳುವುದೇ ಕಾಲಾತೀತ, ಅದುವೇ ಅಂತ ಚೇತನ. ಯಾವುದ ಅನುಭವವನ್ನು ನಾವು ವರ್ತಮಾನ ಅಂತ ಹೇಳ್ತೇವೋ, ಯಾವುದು ಈಗ ಅಂತ ಹೇಳ್ತೇವೋ, ಅದುವೇ ಆನಂದ, ಅದೇ ಸಚ್ಚಿದಾನ. ನೋಡಿ, ಈಗ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಒಂಥರದ ಆನಂದ, ಒಂದು
ಯಾಕಂದ್ರೆ ನೀವು ಇಲ್ಲೆಲ್ಲೋ ಕನಸು ಲೋಕದಲ್ಲಿ ಇದ್ದವರೆಲ್ಲ ಈಗಕ್ಕೆ ಬರ್ತೀವಿ. ಈಗ ಈಗದ ವರ್ತಮಾನದಲ್ಲಿ ಯಾರು ಅಂದರೆ ಕ್ಷಣದವನ್ನು ಕೂಡ ನೀವು ಯಾವುದು ಬೇಡ, ಕ್ಷಣವನ್ನು ನೀವು ಧ್ಯಾನಿಸಿದ್ರೆ ಏನೂ ಹೊರಗೆ ಹೋಗದೆ ಒಳಗೆ ಧ್ಯಾನಿಸಿದ್ರು ಕೂಡ ಕ್ಷಣದ ಒಡಲಲ್ಲಿ ನೀವು ಧ್ಯಾನಿಸಿದರೆ ಆನಂದ ಉಂಟದರಲ್ಲಿ, ಹೊರಗಿದ್ದು ಬೇಕಂತಿಲ್ಲ ಇರುವ ಒಂದು ಧ್ವನಿಯೂ ಉಂಟು. ಅಲ್ಲದಿದ್ದರೆ ಆ ದೃಶ್ಯಕ್ಕೆ ಆಗ್ತದೆ. ಆಮೇಲೆ ನೋಡಿ ಒಳ್ಳೆ ಹಾಲು ಅದು ಒಂದು ಕವಿತೆ, ಒಳ್ಳೆ ಹಾಲು ಹೇಳುವುದು ಒಂದು ಕವಿತೆ. ಅಲ್ಲ ಒಳ್ಳೆ ಕಾವ್ಯ. ಸುಗ್ಗಿ ಸಂಜೆಯ ಪುಣ್ಣ ಹಬ್ಬಕ್ಕೆ ಜಗವೇ ನೆರೆದಿದೆ ಬಯಲಲ್ಲಿ, ಯಾರು ಕಾಣದ ಸ್ವರ್ಗ ತೆರೆದಿದೆ ಇಲ್ಲೇ ಕ್ಷಣದೊಡಲಲ್ಲಿ. ಕಣ್ಣು ತೆರೆದೊಡನೆಲ್ಲ ನಮ್ಮದೇ ಭವ್ಯ ಬದುಕಿನ ಐಸಿರಿ, ಕಣ್ಣು ತೆರೆದೊಡನೆಲ್ಲ ನಮ್ಮದೇ ಭವ್ಯ ಬದುಕಿನ ಐಸಿರಿ. ನೋಡಿ, ನಾವು ನೋಡುವುದಿಲ್ಲ. ಈ ಸಾಹಿತ್ಯ ಕವಿತೆ, ಸಾಹಿತ್ಯ ಇದು ಎಲ್ಲದಕ್ಕೂ ಅನ್ವಯಿಸಬಹುದು. ನೀವು ಕಣ್ಣು ಒಳಗಣ್ಣು ತೆರೆದರೆ ಈ ಸಾಹಿತ್ಯ ಶೇಕ್ಸ್ಪಿಯರ್ ನಾಟಕ ಬರೆದು ಹೋಗಿದ್ದಾನೆ. ಅದು ಯಾರಿಗೆ? ಭವ್ಯ ಬದುಕಿನ ಐಸಿರಿ ಅಲ್ಲಿಯೂ ಉಂಟು, ಇಲ್ಲಿಯೂ ಉಂಟು, ನಿಸರ್ಗದಲ್ಲಿಯೂ ಉಂಟು, ಹೆಜ್ಜೆ ಹೆಜ್ಜೆಗೂ ಉಂಟು, ಮಗುವಿನ ಮುಖದಲ್ಲಿಯೂ ಉಂಟು ಕಾವ್ಯ. ಭವ್ಯ ಬದುಕಿದು, ಭವ್ಯ ಬದುಕಿನ ಕಣ್ಣು ತೆರೆದೊಡನೆಲ್ಲ ನಮ್ಮದೇ. ಯಾವ ಕಣ್ಣು? ಹೃದಯದ ಕಣ್ಣು. ಹೃದಯದ ಕಣ್ಣು ತೆರೆದರೆ ಭವ್ಯ ಬದುಕು. ಇಲ್ಲದಿದ್ರೆ ಎಂಥದ್ದು ಅಲ್ಲ. ಯಾವಾಗ ಕತ್ತಲೆ ಆಗ್ತದೆ, ಯಾವಾಗ ಬೆಳಗ್ಗೆ ಅಂತ ಹೇಳುವಂಥದ್ದು. ಆದ ಕಾರಣ ಕಣ್ಣು ತೆರೆದೊಡನೆಲ್ಲ ನಮ್ಮದೇ ಭವ್ಯ ಬದುಕಿನ ಐಸಿರಿ, ಎಲ್ಲೂ ಚಿಮ್ಮುವ ಸುಗ್ಗಿ ಸಡಗರ, ಎಲ್ಲೂ ಚಿಮ್ಮುವ ಸುಗ್ಗಿ ಸಡಗರ ಭವ್ಯ ಬದುಕಿನ ಐಸಿರಿ. ನಾನು ಗೊತ್ತಿಲ್ಲ ಬರ್ತದೆ. ಹಿಂದಿನ ಕಾಲದ ಕವಿಗಳಿಗೆಲ್ಲ ಅವರ ಕವಿತೆ ಬಾಯ್ಹಾಟ್ ಇರ್ತಾ ಇತ್ತು. ಹೌದು, ನೀವು ಹೇಳ್ತಾ ಇದ್ದೀರಿ. ಈಗಿನವರಿಗೆ ಪದ್ಯ, ಆ ಪದ್ಯ ಅವರಿಗೆ ಅವರ ಪದ್ಯವನ್ನೇ ಈಗಿನವರಿಗೆ ಅವರ ಪದ್ಯವನ್ನೇ ಹೇಳಿದರೆ ನಿಮ್ಮದ ಅಲ್ಲ ಅಂತ ಕಾಣ್ತದೆ. ಅದು ಅವರದ್ದೇ ಅಂತಂದ್ರೆ ನಿಮ್ಮದೇ ಇದು ಅಂತ ಹೇಳ್ತದೆ. ಹೌದಾ? ಅಲ್ಲೇ ಮಟ್ಟಿಗೆ ಉಂಟು ನೋಡಿ. ಇದು ನೋಡಿ, ನಾನು ಕವಿತೆ ಇನ್ನೊಮ್ಮೆ ಓದ್ತೇನೆ. ಬನ್ನಿ ಬನ್ನಿರಿ ಬನ್ನಿ ಚಿಮ್ಮರೆ ಮಾಡಿ ಕುಣಿಯುವ ಬನ್ನಿರಿ, ಸುಗ್ಗಿ ಬಂದಿದೆ ದಿಕ್ಕು ತಂದಿದೆ ನೋಡಿ ನಲಿಯುವ ಬನ್ನಿರಿ. ಸುಗ್ಗಿ ಸಂಜೆಯ ಹೊನ್ನ ಹಬ್ಬಕ್ಕೆ ಜಗವೇ ನೆರೆದಿದೆ ಬಯಲಲ್ಲಿ, ಯಾರು ಕಾಣದ ಸ್ವರ್ಗ ತೆರೆದಿದೆ ಇಲ್ಲಿ ಕ್ಷಣದೊಡಲಲ್ಲಿ. ಕಣ್ಣು ತೆರೆದೊಡನೆಲ್ಲ ನಮ್ಮದೇ ಭವ್ಯ ಬದುಕಿನ ಐಸಿರಿ, ಎಲ್ಲೂ ಚುಮ್ಮುವ ಸುಗ್ಗಿ ಸಡಗರ ಎಲ್ಲೇ ಇಲ್ಲದ ಅಚ್ಚರಿ. ಬಿಚ್ಚಿರೆಕ್ಕೆಯ ಬಾನ ಶ್ರೀಮತಿ ಹುಚ್ಚು ಹಿಗ್ಗಿನೊಡಾಡುವ, ಬಿಚ್ಚಿರೆಕ್ಕೆಯ ಯಾವ ರೆಕ್ಕೆ? ಹೃದಯದ ರೆಕ್ಕೆ. ಬಿಚ್ಚಿ ರೆಕ್ಕೆಯ ಬಾನ ಸೀಮದಿ ಹುಚ್ಚು ಹಿಗ್ಗಿನೊಡಾಡುವ, ಮಣ್ಣ ಬದುಕಲಿ ಕಣ್ಣು ತೆರೆಯುವ ಇವದ ಸಿರಿ ಮೊಗ ನೋಡುವ. ನೋಡಿ, ನನ್ನ ಎಲ್ಲ ಹಾಡಿನ ಮುಖ್ಯ ಧ್ವನಿ ಏನಂದ್ರೆ ಮಣ್ಣ ಬದುಕಲಿ ಕಣ್ಣು ತೆರೆಯುವ ಇವದ ಸಿರಿ ಮೊಗ ನೋಡುವ. ನೋಡಿ, ಇದು
ಮಣ್ಣ ಬದುಕು ನೃತ್ಯ ನಮ್ಮ ಈ ಶಾಶ್ವತ ನಶ್ವರದ ಬದುಕು, ನಶ್ವರದ ಬದುಕಿನಲ್ಲಿ ಶಾಶ್ವತದ ಒಂದು ನೋಟ ಸಿಗ್ತದೆ ನೋಡಿ. ನೀವು ಪೂಜೆ ದೇವಸ್ಥಾನಕ್ಕೆ ಹೋಗ್ತೀರಿ, ಪೂಜೆ ಗಂಟೆಯಲ್ಲಾಗುವಾಗ ಆ ಪೂಜೆ ಒಂದು ಕೆಲವು ಕ್ಷಣ ಅಲ್ಲಿ ಮುಗೀತದೆ. ಆ ಒಂದು ಕ್ಷಣದಲ್ಲಿ ಶಾಶ್ವತ ದರ್ಶನ ನಿಮಗೆ ಆಗ್ತದೆ. ಧನ್ಯನಾದೆ ಅಂತ ಎಲ್ಲರಿಗೂ ಆಗ್ತದೆ ಅಂತಲ್ಲ, ಅನೇಕರಿಗೆ ಆಗ್ತದೆ, ಧನ್ಯತೆ ಬೆಳಿತಾರೆ. ನಾನು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿ ಕೊಟ್ಟು ಭಾಳ ತೃಪ್ತಿ ಪಡ್ತಾರೆ, ಬದುಕಲ್ಲಿ ತುಂಬ ತೃಪ್ತಿ ಪಡ್ತಾರೆ. ಅಲ್ಲಿ ಒಂದು ಕ್ಷಣಕ್ಕೆ ಒಂದು ಅಥವಾ ಒಂದು 10 ಮಿನಿಟ್ ಅಥವಾ 12 ಕಾಲದೇಶದಲ್ಲಿ ಸೀಮಿತವಾದ್ದು, ಆದರೆ ಅದು ಶಾಶ್ವತ ತಿರುಪತಿ ದರ್ಶನ. ತಿರುಪತಿ ದರ್ಶನ ಅದು ಮತ್ತು ಒಂದು 4 ಸೆಕೆಂಡ್ 3 ಸೆಕೆಂಡ್ ಜರಗಂಡಿ ಕಡೆ ಅಷ್ಟೇ 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 ಕಟ್ಟೆ. ಅಯ್ಯೋ, ಆದರೆ ನನಗೆ ದರ್ಶನ ಸಿಕ್ಕಿದ್ದು ಅದಕ್ಕೆ ನೋಡಿ. ಈಗ 300 ರೂಪಾಯಿ 5,000 ರೂಪಾಯಿವರೆಗೆ ಕೊಟ್ಟು ಮೊದಲು ಪಡಿತಾ ಟಿಕೆಟ್ ಪಡ್ಕೊಂಡು ಮಾಡಿರುವಂಥ ಸಾಧ್ಯತೆ ಉಂಟು. ಈಗ ಅಂಥವ್ರು ಪಡಿತಾರೆ ಧನ್ಯತೆ. ಅವರ ಧನ್ಯತೆ ನಾವು ಅಲಗಳೆಯುವಾಗಿಲ್ಲ. ಉಡುಪಿಗೂ ಬಂದಿದ್ದೇನೆ ಈಗ 300 ರೂಪಾಯಿ. ಉಡುಪಿಗೂ ಬಂದಿದ್ದೇನೆ. ಹೌದು, ಅರ್ಜೆಂಟ್ ದರ್ಶನ. ಅದೇ ದುಡ್ಡು ಕೊಡ್ಬೇಕು. 200 ರೂಪಾಯಿ ಅಲ್ಲಪ್ಪ, ಜಾಸ್ತಿ 200 ರೂಪಾಯಿ ಇಲ್ಲ ಹೇಳಿದ್ದೆ. ಮಣ್ಣ ಬದುಕಲ್ಲಿ ಕಟ್ಟುತ್ತದೆ ಇವತ್ತು ಯುವದ ಸಿರಿಮುಖ ಅಂತ ಏನು ನೋಡುವ ಅಂತ ಹೇಳಿದ್ರೆ, ಈ ನೋಡಿ ಮಣ್ಣಿನಲ್ಲಿ ಕೆಸರಿನಲ್ಲಿ ಒಂದು ಕಮಲ ಹರಡ್ತದೆ. ಅದು ಕೆಸರು ಮಣ್ಣ ಬದುಕಲ್ಲಿ ಕಣ್ಣು ತೆರೆದು ಯುವದ ಸಿರಿಮುಖ ಯಾವುದು? ಆ ತಾವರೆ ಎಷ್ಟು ಸುಂದರವಾಗಿ ಉಂಟು ನೋಡಿ. ನಮ್ಮಲ್ಲಿ ಕಮಲದ ಆ ಒಂದು ಇದು ಯಾವತ್ತಕ್ಕೋಸ್ಕರ ಚಿಹ್ನೆ ಬಂದುಬಿಟ್ಟಿದೆ, ಯಾಕೆಂತ ಹೇಳಿದರೆ ಅದು ಆ ಕೆಸರಿನಿಂದ ಅದು ಉಗಮವಾಗಿ ಭವ್ಯವಾದಂಥ ಒಂದು ಸುಂದರ ಸೌಂದರ್ಯ ಅದರಲ್ಲಿ ಬಂದಿದೆ ಅಂತ ತೋರಿಸುವಂಥ ಒಂದು ಸಂಕೇತ ಅದು. ಇದು ನಮ್ಮ ಶರೀರ ಎಲ್ಲ ಮಣ್ಣ ಬದುಕೆ, ಆದರೆ ಅದರಲ್ಲಿ ನೋಡಿ ಒಂದು ಮುದುಕ, ಒಂದು ಅಜ್ಜಿ ಮುದುಕೆ, ಹಣ್ಣು ಮುದುಕಿಯಾಗಿ ಹಣ್ಣು ಸರಿ ಕಾಣದಂಥ ಮುದುಕಿಯಲ್ಲಿ ಎಷ್ಟು ಸೌಂದರ್ಯ ಉಂಟು. ಒಂದು ನವಯುವಕ ಒಂದು ಇದರಲ್ಲಿ ಯಾವುದು ಒಂದು ಅಹಂಕಾರದಿಂದ ಕೂತ್ಕೊಂಡ ಒಂದು ಜಟ್ಟಿ, ಒಂದು ಹಣ್ಣು ಮುದುಕಿ, ನಿಮಗೆ ಯಾವುದರಲ್ಲಿ ಸೌಂದರ್ಯ ಕಾಣ್ತದೆ ನೋಡಿ. ಮುದುಕಿಯಲ್ಲೂ ಕಾಣುತ್ತೆ ನಮ್ಮ ಅಮ್ಮ ಅಂತ ಇಡ್ಸ್ಕೊಂಡಾಗ. ಅದೇ ಈಗ ಆ ಮುದುಕಿಯಲ್ಲಿ ಅದು ಕೂಡ ನಮ್ಮ ಅಮ್ಮ ಅಂತ ಇಡಿಸಿಕೊಂಡಾಗ ಈ ನೋಡಿ ಆ ಒಂದು ರೇಖೆಯಲ್ಲಿ ಅವನು ಕಾಣ್ತದೆ, ಆ ನೆಗೆಯಲ್ಲಿ, ಆ ಇದರಲ್ಲಿ. ಅಂದರೆ ಸೌಂದರ್ಯ ಎಲ್ಲಿಂದದು? ನಿಮ್ಮ ಕಣ್ಣಿನೊಳಗೆ ಚೈತನ್ಯವನ್ನು ಅಲ್ಲಿ ಕಂಡಿರಿ ನೀವು. ಅಂದರೆ ನೀವು ಅದನ್ನು ಕಾವ್ಯವಾಗಿ ಮಾಡಿದ್ರಿ, ಅದೇ ಕಾವ್ಯ ಆ ಕ್ಷಣದ ಸೃಷ್ಟಿ ಅದು ನೋಡಿ. ಈ ದೃಷ್ಟಿಯನ್ನು ನೀವು ಇಟ್ಟುಕೊಳ್ಬೇಕು ನಿಮ್ಮಲ್ಲಿ. ಇದು ವಿಮರ್ಶಕರಿಗಲ್ಲ, ಕಾವ್ಯ ವಿಮರ್ಶಕರಿಗೆ ವಿದ್ವಾಂಸರಿಗಲ್ಲ, ಸಾಮಾನ್ಯರಿಗೆ ಏನು ಅಂತ ಹೇಳಿದರೆ ಈ ಸಾಹಿತ್ಯ ಕಲೆ, ಈ ಅನೇಕರು ಕೇಳ್ತಾರೆ. ಈ ಉದಾಹರಣೆಗೆ ನಮ್ಮ ಮೊಮ್ಮಕ್ಕಳೇ ಕೇಳ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಯಾವ ಕವಿತೆ ಅಥವಾ ಯಾವ ಸಾಹಿತ್ಯ ಅವರು ಓದಿದವರಲ್ಲ. ಅವರಿಗೆ ಏನು ಅನುಭವ ಉಂಟು? ಅವರಿಗೊಂದು ಧನ್ಯತೆಯಿಂದ ಅನುಭವ ಕೊಡಬೇಕಾದ್ರೆ ಅವರಿಗೆ ನಾವು ವಿವರಿಸಬೇಕಾಗ್ತದೆ. ಈಗಿನ ಒಂದು ನಮ್ಮದ ಜನಾಂಗದ ಈಗಿನ ಜನಾಂಗಕ್ಕೆ ಆ ಅನುಭವ ಕೊಡಬೇಕಾದ್ರೆ ನಮ್ಮ ದಕ್ಷಿಣ ಕನ್ನಡ ಮಟ್ಟಿಗೆ ಒಂದು ಯಕ್ಷಗಾನ ಉಂಟು. ಯಕ್ಷಗಾನ ಅದು ಒಂದು ಎಲ್ಲ ಹೆಚ್ಚು ಮಂದಿ ಭಾಗವಹಿಸುವಂಥ ಒಂದು ಕಲೆಯಾಗಿದೆ. ಯಾವ ಕಲೆ ಅಲ್ಲಾದರೂ ಅದರಲ್ಲಿ ಒಂಥರ ಬರೀ ಹಾಡನ್ನು ಕೂಡ ನೋಡಿ ಗಾನ ವೈಭವ ಅಂತ ಅದನ್ನು ಮೆಚ್ಚಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಸಣ್ಣ ವಿಷಯ ಅಲ್ಲ. ಯಾಕಂತ ಹೇಳಿದರೆ ಆ ಗಾನ ವೈಭವ ಅಂತ ಯಕ್ಷಗಾನದ ಹಾಡು ಅದನ್ನೇ ಕೇಳಿಕೊಂಡು ನಾವು ಸಂತೋಷ ಪಡುವಂತ ಹೇಳಿದರೆ ಏನರ್ಥ? ಒಂದು ಸಂಸ್ಕಾರದಿಂದ ಅದು ಧನ್ಯತೆ. ಅದು ನೋಡಿ, ಬರೇ ಒಂದು ಯಾವುದೋ ಒಂದು ಕಂಪನಿಗೆ ಕೆಲಸ ಮಾಡುವುದರಿಂದ ಅದು ಬರುವುದಿಲ್ಲ. ಆದ ಕಾರಣ ಇದು ಬೇಕು. ನಮ್ಮ ಬದುಕು, ನಿಮ್ಮ ಬದುಕು ಇರುವುದು ಎಷ್ಟು ಗಂಟೆ? ನಿಮ್ಮ ಬದುಕು ಇರುವುದು ಎಷ್ಟು ಗಂಟೆ? ಬೆಳಿಗ್ಗೆಯಿಂದ ಕತ್ತಲೆ ಮಲಗುವವರೆಗೆ ಮಾತ್ರ. ಮತ್ತೆ ಎಲ್ಲವೂ ಒಂದೇ, ಸತ್ತ ಹಾಗೆ ಎಲ್ಲ. ಯಾಕೆ ಅಂತ ಹೇಳಿದರೆ ಒಂದು ಕನಸಿನ ಲೋಕ. ಕನಸಿನ ಲೋಕದಲ್ಲಿ ನಿಮ್ಮ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕನಸಿನಲ್ಲಿ ಯಾರು ಬಂದು ಸರಿ ಬಿಟ್ಟು ಒಂದು 5 ನಿಮಿಷ ಪುರ್ಸೊತ್ತು ಬೇಕಾ ಸರ್? ಒಂದು 5 ನಿಮಿಷ ಪುರ್ಸೊತ್ತು ನಿಮಗೂ ಇಲ್ಲಿ ಯಾರಿಗಾರು? ಯಾಕಂದ್ರೆ ಕೆಲವರು ನನಗೆ ಒಬ್ಬೊಬ್ಬರು ಎಂದು ಹೋಗಿ ಬರ್ತಿದ್ದಾರೆ. ಹೋಗಿ ಬರ್ಬೋದು, ಹೌದು, ಪ್ರಶ್ನೆ ಕೇಳ್ಬೋದು. ಅಷ್ಟರವರೆಗೆ ಏನಾದರೂ ಸಂದೇಹ ಇದ್ರೆ ಏನಿದ್ರು ಏನಾದರೂ ಪ್ರಶ್ನೆ ಕೇಳ್ಬೋದು. ಏನೋ ಪ್ರಶ್ನೆ ಕೇಳ್ಬೋದು. ಏನೋ ಇದ್ರ ಮೇಲೆ ಯಾಕಂತ